ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ದಿನ ಒಂದೇ ತರ ಟಿಫನ್ ತಿಂದು ಬೇಸರ ಆಗಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಾಡೋದು ತುಂಬಾನೇ ಸುಲಭ, ರುಚಿಕರವಾಗಿರುತ್ತೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲು ತಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ. ಇದು ದೊಡ್ಡ ಗ್ಲಾಸ್ ಇದೆ, ನೀರೆಲ್ಲ ಕುಡಿತೀವಲ್ಲ ದೊಡ್ಡ ಗ್ಲಾಸು, ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಂದರೆ ಸುಮಾರು ಒಂದು 150 ಗ್ರಾಮ್ಸಷ್ಟು ಸಬ್ಬಕ್ಕಿ ಇದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ. ಒಂದು ಹೊತ್ತಿಗೆ ಸಬ್ಬಕ್ಕಿನ 2-3 ಸಲ ಚೆನ್ನಾಗಿ ತೊಳಿಬೇಕು. ಸಬ್ಬಕ್ಕಿನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಮತ್ತೊಮ್ಮೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಸಬ್ಬಕ್ಕಿ ಮುಳುಗಿ ಅದ್ರ ಮೇಲೆ ಸುಮಾರು 1 ಇಂಚಷ್ಟು ನೀರು ನಿಂತಿರಬೇಕು. ಇಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬೆರಳಾಕಿ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಮೇಲೆ ಇಷ್ಟು ನೀರು ನಿಂತಿರಬೇಕು. ಈ ರೆಸಿಪಿನ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳಂಗಿದ್ರೆ ಸಬ್ಬಕ್ಕಿನ ರಾತ್ರಿ ನೆನೆ ಹಾಕಿಡಿ, ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಳಂಗಿದ್ರೆ ಬೆಳಗ್ಗೆ ನೆನೆ ಹಾಕೊಂಡ್ರೆ ಸಾಕಾಗುತ್ತೆ. ಕಡಿಮೆ ಅಂದರೆ ಸುಮಾರು ಒಂದು 5-6 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಸುಮಾರು ಒಂದು 5 ಅವರ್ ಆದಮೇಲೆ ಸಬ್ಬಕ್ಕಿ ಕರೆಕ್ಟಾಗಿ ಸೆಟ್ ಆಗಿದೆ, ನೀರಿನ ಅಂಶ ಇಲ್ಲ, ಉದುರುದ್ರಾಗಿದೆ. ನೋಡಿ, ಈ ರೀತಿ ಮಾಡಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಕರೆಕ್ಟಾಗಿ ಸೆಟ್ ಆಗಿದೆ, ಮೆತ್ತು ಕೂಡ ಆಗಿದೆ. ಸುಮಾರು ಒಂದು 5-6 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳಂಗಿದ್ರೆ ರಾತ್ರಿ ನೆನೆ ಹಾಕ್ಕೊಳ್ಳಿ. ಈಗ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಉಪ್ಪಿಟ್ಟು ರವೆ 3/4 ಗ್ಲಾಸಷ್ಟು. ಯಾವ ಗ್ಲಾಸಲ್ಲಿ ಸಬ್ಬಕ್ಕಿನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ, ಸೇಮ್ ಗ್ಲಾಸ್ನ ಉಪಯೋಗ ಮಾಡಿದ್ದೀನಿ. ಸಬ್ಬಕ್ಕಿ ಕ್ವಾಂಟಿಟಿ ನೆಂದ ಮೇಲೆ ಜಾಸ್ತಿ ಆಗುತ್ತೆ. ನೆನೆಸ್ಕೊಳ್ಳೋಕೆ ಮುಂಚೆ ಅರ್ಧ ಗ್ಲಾಸ್ ಸಬ್ಬಕ್ಕಿನ ಉಪಯೋಗ ಮಾಡಿದ್ದೆ. ಇವಾಗ ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ರವೆ, ಅರ್ಧ ಗ್ಲಾಸಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೆಯದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ರವೆ ಸಬ್ಬಕ್ಕಿ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಅಷ್ಟರಲ್ಲೇ ಬೇರೆ ಸ್ಟೆಪ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ ಕೆಂಪಾಗಲಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಸುಮಾರು ಒಂದು 10 ನಿಮಿಷ ಆದಮೇಲೆ ಸಬ್ಬಕ್ಕಿ ರವೆ ಕೂಡ ಕರೆಕ್ಟಾಗಿ ಸೆಟ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದನ್ನ ತೆಳುವಾಗಿ ಕಲಿಸ್ಕೊಳಕ್ ಹೋಗ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಹಾಕೊಂಡಿದ್ನಲ್ಲ, ಅದನ್ನ ಸೇರಿಸ್ಕೋತಾ ಇದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಕ್ಸಿಗೆ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ತುರಿ. ಮನೆಯಲ್ಲಿ ಸಬ್ಬಕ್ಸಿಗೆ ಸೊಪ್ಪು ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು, ಅಥವಾ ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಕೊನೆಯಲ್ಲಿ ಎಲ್ಲ ಆದಮೇಲೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರ್. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಹಾಗೆ ಮಾಡ್ಕೋಬೋದು. ಅಥವಾ ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡಾನ ಕೂಡ ಸೇರಿಸ್ಕೋಬೋದು. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಪೊಡ್ಡೆ ಹೆಂಚಿನ ಮೊದಲೇ ಕಾಯ್ಕಿಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ ಕೂಡ ಸೇರಿಸಿಟ್ಕೊಂಡಿದ್ದೀನಿ. ಇದೇ ರೆಸಿಪಿಯಲ್ಲಿ ದೋಸೆ ಕೂಡ ಮಾಡ್ಕೋಬೋದು, ಅಥವಾ ಇಡ್ಲಿ ಕೂಡ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರಬೇಕು, ತೆಳುವಾಗಿರಬಾರ್ದು. ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋಬೇಕು. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಪೊಡ್ಡೆ ಹೆಂಚು. ಹೇಳಿರೋ ಪ್ರಪೋರ್ಷನಲ್ಲಿ ಮಾಡಿಕೊಂಡ್ರೆ ಕಿತ್ತೋಗೋದಿಲ್ಲ. ಆದರೆ ಬೈ ಚಾನ್ಸ್ ಏನಾದರೂ ಕಿತ್ತೋಗ್ತಾ ಇದ್ರೆ ಮತ್ತೊಮ್ಮೆ ಸ್ವಲ್ಪ ರವೆನೋ ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಮತ್ತೊಮ್ಮೆ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದೇ ಬರುತ್ತೆ. ಈಗಿದಾಗಿದೆ. ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ದಿನ ಒಂದೇ ಥರ ತಿಂದು ಬೇಸರ ಆಗಿದ್ದಾಗ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.